ಒಂದು ಬೆಸ್ಟ್ ಸ್ಪಾಟು 1884 141 ವರ್ಷ ಅಂದರೆ ಗಂಟೆವಾಲೆ ಸೋಹನ್ ಅಲ್ವಾ, ಇದೇ ಸಿಕ್ಕಾಪಟ್ಟೆ ಫೇಮಸ್ಸು. 200 ವರ್ಷ ಹಳೆ ಸ್ವೀಟ್ ಅಂದರೆ ಅವಾಗ ಕಂಡುಹಿಡಿದಿರುವಂಥ ಒಂದು ಸ್ವೀಟ್. 150 ವರ್ಷ ಹಳೆ ಬ್ರ್ಯಾಂಡು. ಇದನ್ನು ಈ ಥರ ಕೂಡ ಮಾಡಿ ಕೊಡ್ತಾರೆ, ಅಥವಾ ನೀವು ಟೇಕ್ ಅವೇ ಕೂಡ ತೊಗೊಂಡು ಹೋಗ್ಬೋದು. ಅಲ್ಟಿಮೇಟ್. ನಮಸ್ಕಾರ, ನಾನು ಶುಭ್ರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ ಗುರು. ಇವತ್ತು ನಾವೆಲ್ಲಿದ್ದೀವಿ ಅಂದರೆ ಡೆಲ್ಲಿ ಗೈಸ್, ಓಲ್ಡ್ ಡೆಲ್ಲಿ ಚಾಂದಿನಿ ಚೌಕು. ಈ ರೀಸೆಂಟಾಗಿ ನಾವು ಈ ಜಮಾ ಮಸ್ಜಿದ್ ಸೈಡ್ ಹೋಗಿದ್ವಲ್ಲ, ಅಲ್ಲಿ ನಾನ್ ವೆಜ್ಗೆ ಸಿಗಾಬಳೆ ಫೇಮಸ್. ಈ ವೆಜ್ ಫುಡ್ಸ್ ಟ್ರೈ ಮಾಡ್ಬೇಕಂದ್ರೆ ನೀವು ಚಾಂದಿನಿ ಚೌಕ್ಗೆ ಬರಬೇಕಾಗಿರೋದು. ಅದರಲ್ಲಿ ಫಸ್ಟ್ ಶಾಪು, ಅದರಲ್ಲಿ ಒಂದೊಂದು ಹೋಟೆಲ್ನ ಒಂದೊಂದು ವಿಡಿಯೋಲಿ ತೋರಿಸಿದೆ. ಬಟ್ ಇಟ್ಸ್ ಎ ಕೈಂಡ್ ಆಫ್ ಸ್ಟ್ರೀಟ್ ಫುಡ್ಡು, ಒಂದೇ ವಿಡಿಯೋಲಿ ತೋರ್ಸೋಕ್ಕಾಗಲ್ಲ. ಸೊ ಚಾಂದಿನಿ ಚೌಕಲ್ಲಿ ಸಿಗುವಂಥ ಒಂದು ಬೆಸ್ಟ್ 3 ಫುಡ್ಸು ಈ ಒಂದು ವಿಡಿಯೋಲಿ ತೋರಿಸ್ತೀನಿ. ಫಸ್ಟ್ ಜಾಗ ನಾವು ಬಂದಿರೋಂಥದ್ದು ಜಿಲೇಬಿ ವಾಲಾ ಅಂತ ಗೈಸ. 1884 ಶುರುವಾದಂಥ ಒಂದು ಜಾಗ. ಅಂದರೆ 110, 120, 141 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂಥ ಒಂದು ಸ್ಪಾಟು. ಸಿಂಪಲ್ ಐಟಮ್ಸು, ಜಸ್ಟ್ ಜಿಲೇಬಿ, ರಬಡಿ, ಸಮೋಸ ಇಷ್ಟೇ ಐಟಮ್ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೆ ಈ ಕಾರ್ನರ್ ಅಂಗಡಿ ಜಾಗ. ಸೊ ಹೋಗೋಣ, ಫುಡ್ಸ್ನ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಹೆವಿ ಕ್ರೌಡೆಡ್ ಜಾಗ. ಇನ್ನು ಅರ್ಥ ಆಗೋ ಥರ ಹೇಳ್ಬೇಕಂದ್ರೆ ನಮ್ಮ ಬೆಂಗಳೂರು ಸಂಡೇ ಬಜಾರು, VVK ಅಯ್ಯಂಗಾರ್ ರೋಡು, ಡಿಟ್ಟೋ ಅದೇ ಥರನೇ ಇರುವಂಥ ಒಂದು ಲೊಕೇಶನ್. ಸೊ ಬನ್ನಿ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಜಿಲೇಬಿ ರಬಡಿ ಅಲ್ಲಿಗೆ ಹೋಗೋಣ. ಎಸ್, ಇದೇ ಐಟಮು. ಸಪ್ರೇಟಾಗಿ ಜಿಲೇಬಿ ಕೂಡ ಕೊಡ್ತಾರೆ, ಸಪ್ರೇಟಾಗಿ ರಬಡಿ ಕೂಡ ಕೊಡ್ತಾರೆ. ಬಟ್ ಇಲ್ಲಿರೋರು ಈ ಥರ ತಿಂದು ನಾನು ನೋಡಿದೆ, ಜಿಲೇಬಿ ಮೇಲೆ ರಬಡಿ ಹಾಕಿ ಕೊಡುವಂಥ ಒಂದು ಕಾನ್ಸೆಪ್ಟು. ಸೊ ರೇಟ್ ಇದು 100 ರೂಪಾಯಿ ಕಾಸ್ಟು. ಇದು ಹೆಂಗರು ತಿನ್ನೋದು ನಾನು ಸ್ಪೂನಲ್ಲಿ ಇರಿ. ಅಪ್ಪ, ಜಿಲೇಬಿ ಫುಲ್ ಆ್ಯಂಡ್ ಫುಲ್ ಕ್ರಿಸ್ಪಿನೆಸ್ ಇರೋದೆಲ್ಲ ಮೆತ್ಗಾಗೋಯ್ತಾ ರಬಡಿ ಹಾಕಿದ ಕೂಡಲೇ. ಈ ಜಾಗದಲ್ಲಿ ಜಿಲೇಬಿ, ರಬಡಿ, ಅದಾದಮೇಲೆ ಸಮೋಸ ಇಷ್ಟೇ ಸಿಗೋದು. ಜಲೇಬಾ. ಹಾಂ, ಓಕೆ, ಕರೆಕ್ಷನ್ ಹೇಳಿದ್ರು. ಇಟ್ಸ್ ಜಲೇಬಾ ವಿತ್ ರಬಡಿ. ओके, बिकॉज प्रोनाउंसिएशन इज गुड, बट जो मोटा होता है उसको जलेबा बोलते हैं, जलेबा. पतली वाली जलेबी होती है. ओके, डन. You are the YouTubers? Yeah, YouTubers from Bangalore. Yeah. So come to Delhi for food taste. Yeah. Okay. I'm also artist. I'm a theater artist. Oh, nice meeting you. Yeah. Good. So ಈಗ ಟೇಸ್ಟ್ ಮಾಡೋಣ. ಜಲೇಬಾ ವಿತ್ ರಬಡಿ. So understand Hindi? Yeah. अच्छा. ಅಲ್ಟಿಮೇಟು. ಫಸ್ಟ್ ಬೈಟಲ್ಲಿ ಹೇಳ್ತೀನಿ, ಈ ಜಿಲೇಬಿ ಲಾಸ್ಟ್ ನಾನು ಎಲ್ಲಿ ಶೂಟು ಅಯೋಧ್ಯ ಒಂದು ರೀಲ್ಸಲ್ಲಿ ನಾನು ಮಾಡಿದ್ದೀನಿ. ಹೆವಿ ಸ್ವೀಟು ಸ್ಮಕ್ಕೊಂಡಿದ್ದೆ. ಇದು ಬರೀ ಜಿಲೇಬಿ ತಿಂದ್ರು ಅಂತೂ ಲಿಟ್ರಲಿ ಹಂಗೆ ಅನಿಸಿದೆ. ಬಿಕಾಸ್ ಆ ಜೀರಾ ಫುಲ್ ಆ್ಯಂಡ್ ಫುಲ್ಲು ಜಿಲೇಬಿ ಒಳಗೆ ಸೇರ್ಕೊಂಡಿರುತ್ತಲ್ಲ, ಕಸಿದಾಗ ಅದು ಶುಗರ್ ಫ್ಲೇವರ್ ಅಂತೂ ಯಥೇಚ್ಛವಾಗಿ ಗೊತ್ತಾಗುತ್ತೆ. ಬಟ್ ಈ ರಬಡಿ ಸೇರಿದಾಗಂತೂ ಲೈಟಾಗಿ ನಿಮಗೆ ಸಪ್ರೆಸ್ ಮಾಡುತ್ತೆ ಅಂತಲೇ ಹೇಳ್ತೀನಿ. ಆ ಒಂದು ರಬಡಿ ಫ್ಲೇವರ್ಗೂ ಜಿಲೇಬಿಗೂ ಒಂದು ಬೆಸ್ಟ್ ಕಾಂಬಿನೇಷನ್ನು. ಬಟ್ ತಿನ್ನಬೇಕಾದ್ರೆ ಬೆಸ್ಟ್ ಆಗಿದೆ. ಬಿಸಿ ಇದೆ ಜಿಲೇಬಿ, ಅದರ ಫ್ಲೇವರ್ ಅಂತೂ ಇನ್ನೊಂದು ಒಂಥರ ಕ್ರೀಮಿಯಾಗಿರುತ್ತೆ. ರಬಡಿ ಫ್ಲೇವರು ಎರಡೂ ಮಿಕ್ಸ್ ಆದಾಗ ಆ ಕ್ರಿಸ್ಪ್ನೆಸ್ಸು ಕಮ್ಮಿ ಆಗ್ತಿದೆ, ಒಂಥರ ಹಿತವಾಗಿದೆ ಅಂತಲೇ ಹೇಳ್ಬೋದು ತಿನ್ನಬೇಕಾದ್ರೆ. ಒಂದು ಬೆಸ್ಟ್ ಸ್ಪಾಟು. 1884 141 ವರ್ಷ ಅಂದರೆ ಹೆವಿ ಫೇಮಸ್ಸು. ಸೊ ಬಂದರೆ ನೀವು ಪಕ್ಕಾ ಟ್ರೈ ಮಾಡಿ. ಜಾಗ ಬಂದು ಇಳಿದ ಕೂಡಲೇ ನನಗೆ ಒಂದು ಸೆಕೆಂಡ್ ಗಾಬರಿನೇ ಆಗೋಯ್ತಿದ್ದು, ಯಾವ ಏರಿಯಾಗೂ ಇಲ್ಲಿ ಶೂಟ್ ಗೀಟ್ ಮಾಡೋಕ್ಕಾಗುತ್ತಾ ಅಂತ. ಬಟ್ ಶಾಪಿಂಗೋಸ್ಕರ ಸುಮಾರು ಜನ ಬರ್ತಾರೆ. ಡೈರೆಕ್ಟ್ ಆಪೋಸಿಟ್ ರೋಡು ಈ ರೆಡ್ ಫೋರ್ಟ್ಗೆ ಡೈರೆಕ್ಟಾಗಿ ಆಪೋಸಿಟ್ ಒಳಗೆ ಬಂದರೆ ಲೆಫ್ಟ್ ಸೈಡ್ಗೆ ಬರುವಂಥ ಒಂದು ಜಾಗ. ಪಕ್ಕಾ ಟ್ರೈ ಮಾಡಿ. ಜಿಲೇಬಿ ವಾಲಾ ಸ್ಪೆಷಲಿಸ್ಟ್ ಇನ್ ಜಲೇಬಿ ಮತ್ತು ರಬಡಿ, ಇದಕ್ಕೆ ಫೇಮಸ್ಸು. ಬಟ್ ಒಂದು ಬೆಸ್ಟ್ ಟೇಸ್ಟು. 100 ರೂಪಾಯಿಗೆ ಪಕ್ಕಾ ಕೊಡ್ಬೋದು. ಮಸ್ಟು ಟ್ರೈ ಮಾಡಿ. ಈಗ ಇದೇ ರೋಡಲ್ಲಿ ಹೋಗಿ ನೆಕ್ಸ್ಟ್ ಯಾವ ಫುಡ್ ಸಿಗುತ್ತಂತ ತಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ಸೆಕೆಂಡ್ ಸ್ಪಾಟು ಸಿಕ್ತು. ಸೀದಾ ಹಂಗೆ ಮುಂದೆ ಬಂದಿದ್ದ ಕೂಡಲೇ ಜೈನ್ ಟೆಂಪಲ್ ಇದೆ. ಒಂದು ಚೌಕು ಸರ್ಕಲ್ ಟೈಪಲ್ಲಿ ಸಿಗುತ್ತೆ. ಯಾವನ್ ಗುರುನು
ಹಂಗೆ ಸ್ವಲ್ಪ ಮುಂದೆ ಬಂದ ಲೆಫ್ಟ್ ಸೈಡಲ್ಲಿ ಗಂಟೆವಾಲ ಅನ್ನೋ ಒಂದು ಜಾಗ ಸಿಕ್ತು ಗಾಯ್ಸ. ಇಲ್ಲೇ ಮೇಲೆ ಕಾಣಿಸುತ್ತಲ್ಲ ನಿಮಗೆ 1790ಯಲ್ಲಿ ಶುರುವಾದಂಥ ಒಂದು ಜಾಗ, 235 ವರ್ಷ ಸಿಕ್ಕಾಪಟ್ಟೆ ಪಾಪ್ಯುಲರು. ಈ ಗಂಟೆ ಓಡ್ಕೊಂಡು ತಳ್ಳೋ ಗಾಡಿಲಿ ಮಾಡ್ಕೊಂಡು ಬಂದಿರುವಂಥ ಒಂದು ಜಾಗ ಈಗ ಅಂಗಡಿ ಥರ ಮಾಡಿಕೊಂಡು ಫೇಮಸ್ ಆಗಿ ರನ್ ಮಾಡಿಕೊಂಡು ಬರ್ತಾರೆ. 235 ಇಯರ್ಸ್ ಓಲ್ಡ್ ಲೆಗಸಿ ಅಂತಲೇ ಹೇಳ್ಬೋದು. ಈ ಜಾಗದಲ್ಲಿ ಸ್ವೀಟ್ಸು, ಅದಾದಮೇಲೆ ಚೋಲೆ ಭಟ್ರೆ ಎಲ್ಲ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ನಾನು ಅದಕ್ಕೋಸ್ಕರನೇ ಮೇಯ್ನಾಗಿ ನಿಲ್ಲಿಸಿರೋದು. ಚೋಲೆ ಭಟ್ರೆ ಅದಾದಮೇಲೆ ಹಲ್ವಾ, ಸೋಹನ್ ಹಲ್ವಾ ಅಂತ ಹೇಳಿದ್ರು, ಅದು ತುಂಬ ಪಾಪ್ಯುಲರು. ಸೊ ಆ 2 ಐಟಮ್ನು ಹೋಗಿ ತೊಗೊಂಡು ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಸೆಕೆಂಡ್ ಸ್ಪಾಟು ಚಾಂದಿನಿ ಚೌಕಲ್ಲಿ ಹೇಗಿದೆ ಅಂತ ನೋಡೋಣ. ಸೊ ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಫುಲ್ ಅಂಡ್ ಫುಲ್ ಇಲ್ಲಿ ಸ್ವೀಟ್ ಸೆಕ್ಟರು, ಇಲ್ಲಿ ಖಾರ ಸೆಕ್ಟರ್. ಇಲ್ಲಿ ಸಿಗಾಬಡೆ ಫೇಮಸ್ ಅಂದಿದ್ದು ಯಾವ ಐಟಮ್ ಗೊತ್ತಾ? ಸೋಹನ್ ಹಲ್ವಾ. ಭಯ್ಯ ಸೋಹನ್ ಹಲ್ವಾ, ಹಾಂ, ಗಂಟೆ ವಾಲೆ ಸೋಹನ್ ಹಲ್ವಾ ಇದೇ ಸಿಕ್ಕಾಪಟ್ಟೆ ಫೇಮಸ್ಸು. 200 ವರ್ಷ ಹಳೆ ಸ್ವೀಟ್ ಅಂದರೆ ಅವಾಗ ಕಂಡುಹಿಡಿದಿರುವಂಥ ಒಂದು ಸ್ವೀಟು. ಸೊ ಇವಾಗವರೆಗೂ ಲೋಕಲಿ ಸಿಗಾಬಡೆ ಪಾಪ್ಯುಲರು. ಸೊ ಇದನ್ನು ನಾವು ತೊಗೊಳ್ಳೋಣ. ನಂತರ ಚೋಲೆ ಭಟ್ರೆ ತೊಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಥ್ಯಾಂಕ್ಸ್ ಭಯ್ಯ. ಕಿತ್ನಾ ಏಕ್ ಪೀಸ್ ಹೈ? 100 रुपीस. ಒಂದು ಪೀಸು 100 ರೂಪಾಯಿ ಕಾಸ್ಟು सर. एक छोले भटूरे, एक सोहन हलवा. सोहन हलवा फेमस है ना? हाँ, एक छोले भटूरे, एक सोहन हलवा. कितना रुपया? एक सोहन हलवा का टिकट क्या? थैंक यू. हाँ, छोले भटूरे इधर भी है. छोले भटूरे खाना है, ये लो 100 ग्राम तुम्हारा वाला. एक छोले भटूरे. ಥ್ಯಾಂಕ್ಸ್. ಡನ್ 5 ನಿಮಿಷ ನಾವು ತೊಗೊಂಡಿದ್ದೀವಿ ನೋಡಿ. ಚೋಲೆ ಭಟ್ರೆ ಕಾಸ್ಟ್ 142 ರುಪೀಸು. ಅದಾದಮೇಲೆ ಸೋಹನ್ ಹಲ್ವಾ ಕಾಸ್ಟ್ 100 ರೂಪಾಯಿ. ಎಲ್ಲ ಸೇರಿ 250 ರೂಪಾಯಿ ಅಷ್ಟಾಯಿತು. ಸೊ ಫಸ್ಟು ಸೋಹನ್ ಹಲ್ವಾ ಕೊಟ್ಟಿದ್ದಾರೆ, ಚೋಲೆ ಭಟ್ರೆ ಬರಲಿ ತೊಗೊಂಡು 2 ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡೋಣ. ಒನ್ ಆಫ್ ದ ಓಲ್ಡೆಸ್ಟ್ ಸ್ಪಾಟ್ ಇನ್ ಎಂಟೈರ್ ಡೆಲ್ಲಿ ಅಂತಲೇ ಹೇಳ್ಬೋದು. ಚೋಲೆ ಭಟ್ರೆ ಸರ್ ಭಯ್ಯ, ಏ ಚೋಲೆ ಭಟ್ರೆ. ಥ್ಯಾಂಕ್ ಯು ಯಪ್ಪ. ಎಸ್ ನೋಡಿ ಬಂತು ನಮ್ಮ ಚೋಲೆ ಭಟೂರೆ. ಅದಾದಮೇಲೆ ಅದಕ್ಕೆ ಇದು ಏನದು ಚೋಲೆ ಭಟೂರೆ. ಅದಾದಮೇಲೆ ಈರುಳ್ಳಿ ಇದೇನೋ ಒಂದು ಕೊಟ್ಟಿದ್ದಾರೆ, ಇದೇನಂತ ಗೊತ್ತಿಲ್ಲ, ನಾನು ಕೇಳ್ಬಿಟ್ಟು ಹೇಳ್ತೀನಿ ರೀ. ಡೆಲ್ಲಿಗೆ ಹೋಗಿದ್ದೀನಿ, ಸುಮಾರು ಜನ ನನಗೆ ಸಜೆಸ್ಟ್ ಮಾಡಿದ್ರು ಡೆಲ್ಲಿಗೆ ಹೋಗಿದ್ಯಾ ಚೋಲೆ ಭಟ್ರೆ ಟ್ರೈ ಮಾಡು, ಚೋಲೆ ಭಟ್ರೆ ಟ್ರೈ ಮಾಡೋಣ ಅಂತ. ಫೈನಲಿ ಒಂದು ಸ್ಟಾಪ್ ಸಿಕ್ತು. ಇವತ್ತು ನನ್ನ ಕೊನೆಯ ದಿವಸ ಡೆಲ್ಲಿಲಿ, ನಾಳೆ ವಾಪಸ್ ರಿಟರ್ನ್ ಟು ಬ್ಯಾಂಗ್ಳೂರು. ಆದರೆ ಸ್ಯಾಟಿಸ್ಫೈಂಗ್ ಕಂಟೆಂಟ್ ಮಾಡ್ದ ಅಂತ ಕೇಳಿದ್ರೆ ದೇವರೊಳಗೆ ನಾನು ಅಷ್ಟು ಸ್ಯಾಟಿಸ್ಫೈಂಗ್ ಕಂಟೆಂಟ್ ಮಾಡಿಲ್ಲ. ಬಿಕಾಸ್ ಬಂದು ಸೆಟ್ ಆಗೋಕ್ಕೆ ನನಗೆ ಆಗ್ತಾನೇ ಇಲ್ಲ. ಇಲ್ಲೊಂದು ಎಷ್ಟಾಗುತ್ತೋ ಫೇಮಸ್ ಸ್ಪಾಟ್ಗಳು ಸಾರ್ಟ್ ಔಟ್ ಮಾಡೋದನ್ನೆಲ್ಲ ನಾನು ಕಂಟೆಂಟ್ ಮಾಡಿದ್ದೀನಿ. ಸೊ ಈಗ ಇದರ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಎಸ್, ನಮ್ಮ ಬೆಂಗಳೂರಲ್ಲಿ ಸುಮಾರು ಕಡೆ ಟ್ರೈ ಮಾಡೀನಿ. ಇತ್ತೀಚೆಗಂತೂ ಸಿಗಾಬಿಟ್ಟೆ ಟ್ರೆಂಡ್ ಆಗಿ ಓಡ್ತಾ ಇದೆ ಈ ಚೋಲೆ ಭಟ್ರೆ ಕಾನ್ಸೆಪ್ಟ್ಗಳಂತೂ. ಬಟ್ ಅಥೆಂಟಿಕ್ ಟೇಸ್ಟ್ ಎಲ್ಲಿ ಸಿಗುತ್ತೋ ಅಲ್ಲಿ ಟೇಸ್ಟ್ ಮಾಡಿದ್ರೆ ಏನೋ ಒಂಥರ ಮಜಾ ಅಂತಲೇ ಹೇಳ್ತೀನಿ. ಹೇಗಿದೆ ನೋಡಿ, ಲಿಟ್ರಲಿ ಇದು ನೋಡೋಕ್ಕೆ ದೊಡ್ಡ ಸೈಜಲ್ಲಿರುವಂಥ ಮ್ಯಾಂಗ್ಳೂರು ಬನ್ಸಿಂದಾಗೆ ಇದೆ ಒಳಗಡೆ ಕನ್ಸಿಸ್ಟೆನ್ಸಿ ಎಲ್ಲ ನೋಡೋಕ್ಕೆ. ಬಟ್ ನನಗೆ ಪರ್ಸ್ನಲ್ ಫೇವ್ರೇಟು ಈ ಚೋಲೆ ಭಟ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ, ಆ ಚೋಲೆ ಅಂತೂ ಕಾನ್ಸಂಟ್ರೇಟೆಡ್ ಮಸಾಲ ಫುಲ್ ಆ್ಯಂಡ್ ಫುಲ್ಲು. ಹಂಗೇ ಇದನ್ನು ತಗೊಂಡು ಇದರಲ್ಲಿ ಹಿಡ್ಕೊಂಡು ಈ ಈರುಳ್ಳಿ ಇದೆಯಲ್ಲ, ಈರುಳ್ಳಿನೂ ತಗೊಂಡು ಇದರಲ್ಲಿ ಹಿಡ್ಕೊಂಡು ಒಂದು ಬೈಟ್. ಅಲ್ಟಿಮೇಟ್. ಒಂದು ಒಳ್ಳೆ ಭಟೂರೆ, ಒಳ್ಳೆ ಟೇಸ್ಟು. ಚೋಲೆ ಒಂದು ಹೆಂಗೈದು ಗೊತ್ತಾ, ಅಲ್ಟಿಮೇಟ್ ಆಗಿದೆ ಟೇಸ್ಟು. ಕಾನ್ಸಂಟ್ರೇಟೆಡ್ ಮಸಾಲ, ಥಿಕ್ನೆಸ್ ಇದೆ, ಆ ಮಸಾಲ ಚೆನ್ನಾಗಿದ್ದಾರಲ್ಲ, ಒಂಥರ ಲೈಟಾಗಿ ಬೆಂದೋಗಿರೋದಕ್ಕೋಸ್ಕರ ಒಂದು ಕ್ರೀಮ್ನೆಸ್ ಕನ್ವರ್ಷನ್ ಕೊಡುತ್ತೆ. ಅಲ್ಟಿಯಾಗಿರುವಂಥ ಒಂದು ಜಾಗ. ಮೇಯ್ನಾಗಿ ಸ್ವೀಟ್ ಶಾಪು, ಅದ್ರ ಜೊತೆಗೆ ಚೋಲೆ ಭಟ್ರೆ ಈ ಥರ ಒಂದು ಚಿಕ್ಕ ಐಟಮ್ಗಳನ್ನ ಫುಡ್ ಟೈಪಲ್ಲಿ ಕೊಡ್ತಾರೆ. ಅದು ಬಿಟ್ಟರೆ ಎಲ್ಲವೇ ಸ್ವೀಟು, ಅದು ಬಿಟ್ಟರೆ ಖಾರ, ಇದಕ್ಕಂತಲೇ ಇರುವಂಥ ಒಂದು ಜಾಗ. ಡೆಲ್ಲಿಲಿ ಯಾರಾದ್ರು ವೀಡಿಯೋಸ್ ನೋಡ್ತಿದ್ದೀರಾ ಅಂದರೆ ಆಸೆ ಜಾಸ್ತಿನೇ, ನೋಡಿದರೆ ಹೇಳಿ ಗಂಟೆವಾಲ ಬಗ್ಗೆ ಗೊತ್ತಿದ್ರೆ. ಅಥವಾ ನಮ್ಮೂರವರು ಯಾರಾದ್ರು ಇಲ್ಲಿ ಟೇಸ್ಟ್ ಮಾಡಿದ್ರೆ ಕಮೆಂಟಲ್ಲಿ ತಿಳಿಸಿ. ಒಂದು ಒಳ್ಳೆ ಜಾಗ. ಬಟ್ ನೋಡೋ ರೀತಿ ಎಲ್ಲ ನೋಡಿದ್ರೆ ಸ್ವೀಟ್ ಅಂಗಡಿಗೆ ಸಿಗಾಬಿಟ್ಟೆ ಫೇಮಸ್ ಈ ಜಾಗವಂತೂ. ಸೂಪರ್ ಟೇಸ್ಟು. ಸೊ ಬಂದರೆ ಒಂದು ಎಕ್ಸಾಕ್ಟ್ ಲೊಕೇಶನ್ ಅದೇ ರೋಡೆ, ಫುಲ್ಲು ಡೆಡ್ ಎಂಡಲ್ಲಿ ನಿಮಗೆ ರೆಡ್ ಫೋರ್ಟ್ ಇರುತ್ತೆ.
ಮುಂದೆ ಬಂದರೆ ನಿಮಗೆ ಓಲ್ಡ್ ಫೇಮಸ್ ಜಲೇಬಿ ವಾಲ ಒಂದು ಜಾಗ ಸಿಗುತ್ತೆ. ಇನ್ನು ಮುಂದೆ ಬಂದರೆ ಒಂದು ಜೈನ್ ಟೆಂಪಲ್ ಇದೆ. 50 ಇಂದ 100 ಮೀಟರ್ ಮುಂದೆ ಬಂದ ಲೆಫ್ಟ್ ಸೈಡಲ್ಲೇ ಗಂಟೆ ವಾಲೆ ಅಂತ ಒಂದು ದೊಡ್ಡ ಬೋರ್ಡ್ ಹಾಕಿರ್ತಾರೆ. ಅದೇ ಜಾಗದಲ್ಲಿ ಸಿಗುವಂಥ ಒಂದು ಐಟಮು. ಇದನ್ನು ಟ್ರೈ ಮಾಡಿ. ಸುಮಾರು ಜನ ಟ್ರೈ ಮಾಡೋದು ಈ ಸೋಹನ್ ಅಲ್ವಾ, ಸಿಗಾಬಡೆ ಫೇಮಸ್ಸು. ಒಂದು ಪೀಸ್ ಕಾಸ್ಟು 100 ರೂಪಾಯಿ. ಬಟ್ ಈ ಜಾಗದಲ್ಲಿ ಪ್ರೈಸ್ ವೈಸ್ ಕೇಳಿದ್ರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತಾ ಇದೆ ನನಗಂತೂ. ಈ ಒಂದು ಪ್ಲೇಟ್ ಕಾಸ್ಟು 150 ರೂಪಾಯಿ ಕಾಸ್ಟು. ಪರವಾಗಿಲ್ಲ. ಟಿಶ್ಯೂ ಪೇಪರ್ ಕೊಟ್ಟರು 50 ಏನದು 150 ರೂಪಾಯಿ ಕಾಸ್ಟ್. ಇದ್ರ ಕಾಸ್ಟು 100 ರೂಪಾಯಿ. ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು. ಬಟ್ ಲೆಗಸಿ ಕೊಳ್ಳೇಬೇಕಾಗುತ್ತೆ. ಸೊ ಬಂದಾಗ ಟೇಸ್ಟ್ ಮಾಡಿ. ಇದೊಂದು ಲಾಸ್ಟ್ ಬೈಟ್ ನಾನು ತಿಂದು ನೆಕ್ಸ್ಟ್ ಟೇಸ್ಟ್ ಮಾಡೋಣ. ಅದ್ಭುತ ಆಗೋದು. ಆಮೇಲೆ ಅದನ್ನು ಸ್ವೀಟ್ ಟೈಪಲ್ಲಿ ಕೊಟ್ಟಿದ್ದಾರೆ. ಇದು ತುಪ್ಪ ಹಾಕಿ ಮಾಡಿರುವಂಥ ಒಂದು ಸ್ವೀಟ್ ಥರನೇ ಲೈಟಾಗಿ ಒಂಥರ ಬೇಸಿನ್ ಆಡೋ ಥರ. ಇದನ್ನು ಟೇಸ್ಟ್ ಮಾಡೋಣ ಹೇಗಿದೆ ನೋಡಿ. ಒಂಥರ ಲಿಟ್ರಿ ಅದೆಲ್ಲ ನೋಡೋಕ್ಕೆ ಒಂಥರ ಈ ಪೇಡ ಬರುತ್ತಲ್ಲ, ಧಾರವಾಡ ಪೇಡ, ಅದೇ ಥರನೇ ಇದೆ. ಟೇಸ್ಟ್ ಮಾಡಿ ನೋಡೋಣ. ಬೇಡನೇ ಗುರು ಇದಂತೂ. ಲಿಟ್ರಲಿ ಅದೇ ಥರ ಇದೆ ಟೇಸ್ಟ್ ಅಂತೂ. ಏನಂದು ಮೇಲ್ಗಡೆ ಶುಗರ್ ಪೌಡ್ರ್ ಒಂದು ಹಾಕಿಲ್ಲ. ಅದು ಹಾಕಿದ ಲಿಟ್ರಿ ಅದೇ ಥರ ಅನಿಸುತ್ತೆ. ಖಾರ ತಿಂದ ಮೇಲೆ ಸ್ವೀಟ್ ಕೊಟ್ಟು ಎಂಡ್ ಮಾಡೋಕೆ ಇದು ಒಂಥರ ಪ್ರಾಪರ್ ಆಗಿರುತ್ತೆ ಅಂತ ಹೇಳ್ತೀನಿ. ನೀವು ಒಂದು ಪ್ಲೇಟ್ ತೊಗೊಳ್ಳಿ, ಒಬ್ಬರಿಗೆ ಸಫಿಷಿಯೆಂಟ್ ಆಗಿ ತಿನ್ನೋಕೆ ಒಂಥರ ಬೆಸ್ಟು. ಎಂಟ್ರಿಯಲ್ಲಿ ನೋಡ್ಬಿಟ್ರಂತೂ ಚಾಟ್ಸ್ಗೋಸ್ಕರ ಹೆವಿ ಜನ ಬಂದು ನಿಂತಿದ್ದಾರೆ. ಈಗ ಲಾಸ್ಟ್ ಐಟಮ್ ಸೋಹನ್ ಹಲ್ವಾ ಟ್ರೈ ಮಾಡ್ಬಿಟ್ಟು ನಾವು ಹೊರಡೋಣ. ಬಿಕಾಸ್ ತುಂಬ ಕಂಜೆಷನ್, ಅವ್ರಿಗೂ ಕಷ್ಟ, ನನಗೂ ಕಷ್ಟ. 100 ರೂಪೀಸ್ ಸ್ವೀಟು ಸೋಹನ್ ಹಲ್ವಾ ಹೇಗಿದೆ ನೋಡಿ. ಆವಾಗಲೇ ತೋರಿಸಿದ್ನಲ್ಲ ಸೇಮ್ ಐಟಮು. ಈ ಏನದು ಬಾದಾಮು, ಕ್ಯಾಶು ಎಲ್ಲ ಹಾಕಿ ಮಾಡಿ ಕೊಟ್ಟಿದ್ದಾರೆ. ಟೇಸ್ಟ್ ಮಾಡೋಣ. ಯಾವ ಕಟಾಗೋಯ್ತು. ಹೇಗಿದೆ ನೋಡಿ. ಇವರು ಗಟ್ಟಿಯಾಗಿರುವಂಥ ಒಂಥರ ಸೋನ್ ಪಪಡಿ ಇದ್ದಂಗೆ ಇದೆ. ಅದೇ ಸೋಹನ್ ಅಲ್ವಾನೋ ಏನೋ ಇರ್ಬೋದೇನೋ. ಕಟ್ ಮಾಡೋಣ. ಅಪ್ಪ ಹೇಗಿದೆ ನೋಡಿ. ಅಪ್ಪ ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಸೋನ್ ಪಪಡಿನ ಹೆವಿ ತುಪ್ಪ ಹಾಕಿ ಮಾಡಿ ಅದನ್ನು ಗಟ್ಟಿಯಾಗಿ ಫ್ರೀಸ್ ಮಾಡಿ ಕಚ್ಚಿದಾಗ ಒಂದು ಕ್ರಿಸ್ಪ್ ಕೊಡುತ್ತಲ್ಲ, ಸೇಮ್ ಟು ಸೇಮ್ ಲಿಟ್ರಲಿ ಪರ್ಫೆಕ್ಟ್ ಆಗಿ ಅದೇ ಥರ ಟೇಸ್ಟ್ ಕೊಡ್ತಾ ಇದ್ರೆ. ಅದರ ಲೈಟಾಗಿ ನಿಮಗೆ ಡ್ರೈ ಫ್ರೂಟ್ ಹಾಕಿ ಒಂದು ಕನ್ವರ್ಷನ್ ಕೊಡುತ್ತೆ. ಕಚ್ಚಬೇಕಾದ್ರೂ ಒಂಥರ ಸೂಪರ್ ಆಗಿದೆ ಅಂತ ಹೇಳ್ತೀನಿ. ಹೆವಿಗಿ ಮೈಸೂರು ಪಾಕು ಬಟ್ ಚೆನ್ನಾಗಿದೆ. ಒಂಥರ ತಿನ್ನೋಕ್ಕೆ ಡಿಫ್ರೆಂಟ್ ಐಟಮು. 200 ಇಯರ್ಸ್ ಓಲ್ಡ್ ಇದನ್ನು ಕಂಡುಹಿಡಿದು ಇಲ್ಲೇ ಶುರು ಮಾಡಿದಂಥ ಒಂದು ಐಟಮು. ಸೊ ಬಂದಾಗ ಪಕ್ಕ ಟ್ರೈ ಮಾಡಿ. 100 ರೂಪಾಯಿ ಎಕ್ಸ್ಪೆನ್ಸಿವ್ ಅಂತ ಅನಿಸುತ್ತೆ. ಬಟ್ ಒಂಥರ ಡಿಫ್ರೆಂಟ್ ಐಟಮ್ ತಿನ್ನೋಕ್ಕೆ ಬೆಸ್ಟ್ ಆಗಿರುತ್ತೆ. ನನ್ನ ಪರ್ಸನಲ್ ರೆಕಮೆಂಡೇಷನ್. ಈ ವಿಡಿಯೋಲಿ ನಿಮ್ಗೆ ಬರೋದು ಎಲ್ಲನೂ ಐಕಾನಿಕ್ ಪ್ಲೇಸ್, ಲೆಜೆಂಡರಿ ಸ್ಪಾಟ್ ಅಂತ ಹೇಳ್ತೀನಿ. ಫಸ್ಟ್ ನಾನು ನಿಮಗೆ ತೋರಿಸಿದ್ದು ಐ ಥಿಂಕ್ 100 ಇಯರ್ಸ್ ಪ್ಲಸ್ 140 ಚೇಂಜ್ ಎಷ್ಟೋ ಹೇಳಿದೆ. ಇದು ನಿಮಗೆ 231 ಇಯರ್ಸ್ ಓಲ್ಡು. ನೆಕ್ಸ್ಟೋ ಶಾಪ್ ಬರುತ್ತೆ, ಅದು ಓಲ್ಡ್ ಶಾಪೇ ತೋರಿಸ್ತೀನಿ, ಹುಡುಕ್ತೀನಿ. ಸಿಕ್ಕಿದ್ರೆ ನಾನು ನಿಮಗೆ ತೋರಿಸ್ತೀನಿ, ಯಾವುದೋ ಫೇಮಸ್ ಇರೋ ತೋರಿಸ್ತೀನಿ ಅಂತ ಹೇಳ್ತೀನಿ. ಸೆಕೆಂಡ್ ಸ್ಪಾಟು ಬೆಸ್ಟು ಗಂಟೆವಾಲ ಶಾಪು ಅಷ್ಟೇ. ಓಕೆ, ಈಗ ನೆಕ್ಸ್ಟ್ ಜಾಗಕ್ಕೆ ಹೋಗಿ ಅಲ್ಲಿ ನಾನು ನಿಮಗೆ ಸಿಗ್ತೀನಿ. ಎಸ್, ಫೈನಲಿ ಫೌಂಡ್ ಔಟ್ ದ ಥರ್ಡ್ ಸ್ಪಾಟು. ಈಗ ನಾವು ಬಂದಿರೋಂಥ ಒಂದು ಜಾಗ ಸೇಮ್ ಅದೇ ರೋಡಲ್ಲಿ ಮುಂದಕ್ಕೆ ಒಂದು 150-200 ಮೀಟರ್ಸ್ ಬಂದಿದ್ದ ಕೂಡಲೇ ವೇದ್ ಪ್ರಕಾಶ್ ಲೆಮನ್ ವಾಲೆ ಅನ್ನೋ ಒಂದು ಜಾಗಕ್ಕೆ ಬಂದಿದ್ದೀನಿ. ಈ ವಿಡಿಯೋ ಸೀರೀಸಲ್ಲಿ ನಾವು ತೋರಿಸಿರುವಂಥ ಪ್ರತಿಯೊಂದು ಜಾಗಕ್ಕೂ ಹಿಸ್ಟ್ರಿ 100 ವರ್ಷಕ್ಕಿಂತ ಜಾಸ್ತಿನೇ ಇದೆ. ಈ ಜಾಗ ಕೂಡ 150 ವರ್ಷ ಹಳೆಯ ಜಾಗ. ಸಿಂಪಲ್ ಐಟಮ್ಸು ಅಲ್ಲ, ಐಟಮ್ ಅಂತಾರೆ ಹೇಳ್ಬೋದು. ಜಸ್ಟ್ ಲೆಮನ್ ಜ್ಯೂಸ್, ಲೈಮ್ ಸೋಡಾನ ಸರ್ವ್ ಮಾಡಿಕೊಂಡು ಬರ್ತಿದ್ದಾರೆ ಕಳೆದ 150 ವರ್ಷಗಳಿಂದ. ಈಗ 1 ತಿಂಗಳಿಂದ ಸಮೋಸ ಕಚೋರಿ ಕೂಡ ಸಿಗ್ತಿದೆ ಗೈಸ. ಒಂದು ಚಿಕ್ಕ ಜಾಗ. ಸೊ ಬನ್ನಿ ಹೋಗೋಣ. ಒಂದು ಫೈನಲ್ ಆಗಿ ಒಂದು ಜ್ಯೂಸ್ ಕುಡಿದು ಎಂಡ್ ಮಾಡೋಣ. ಜಸ್ಟ್ ಪ್ರಿಪೇರ್ ಒನ್. No problem, brother. Yeah. This is your brand, Ved Prakash. This is the 150 years old brand. Yeah, can I have a look? Jeera. Actually, what is this? It's a Lemon. Lime. This is Kancha, and this is PET bottle. Oh, super. See. Okay. What is the cost of one lime juice? 25 rupees. 25 rupees. And this is 10 rupees. Jeera soda. Yeah. Okay. I will make it. Okay. This is lime. Okay. I'm adding masala. This is soda, right? This is lemon soda, lime flavor. Okay. Sweet and salt. Sweet and salt. Yeah. Okay, done.
ಹೇಗಿದೆ ಅಂತ ನೋಡಿ, ಸೆಲ್ಫ್ ಮೇಡ್ ಬ್ರ್ಯಾಂಡು, ಇವ್ರದ್ದೇ ಸ್ವತಃ ಶುರು ಮಾಡಿದಂಥ ಒಂದು ಬ್ರ್ಯಾಂಡು. 150 ವರ್ಷ ಹಳೆಯ ಬ್ರ್ಯಾಂಡು. ಇದನ್ನು ಈ ಥರ ಕೂಡ ಮಾಡಿ ಕೊಡ್ತಾರೆ, ಅಥವಾ ನೀವು ಟೇಕ್ ಅವೇ ಕೂಡ ತೊಗೊಂಡು ಹೋಗ್ಬೋದು. ಅದು ನಿಮಗೆ ಸ್ವೀಟಲ್ಲಿ ಸಿಗುತ್ತೆ, ಅದ್ರ ಜೊತೆಗೆ ನಿಮಗೆ ಜೀರಾ ಸೋಡಾ ಸಿಗುತ್ತೆ. ಸೆಲ್ಫ್ ಬ್ರ್ಯಾಂಡ್ ಯಾವ್ದು ಹೇಳಿದ್ನಲ್ಲ, ವೇದ್ ಪ್ರಕಾಶ್ ಬ್ರ್ಯಾಂಡು. ಎಸ್, ಇದೇ ಅವರ ಬ್ರ್ಯಾಂಡು. ಇಲ್ಲ, ಹೇಗಿದೆ ಅಂತ ನೋಡಿ. ದಿಸ್ ಇಸ್ ಸ್ವೀಟ್ ರೈಟ್? ವಿತ್ ಲೈಮ್ ಫ್ಲೇವರ್. ಲೈಮ್ ಫ್ಲೇವರ್ ಸ್ವೀಟ್ ಇದು. ಆ್ಯಂಡ್ ಯು ಆಲ್ಸೋ ಹ್ಯಾವ್ ದ ಜೀರಾ ಸೋಡಾ ರೈಟ್? ಇನ್ನೂ ಒಂದು ಹೇಳಿದ್ನಲ್ಲ ಜೀರಾ ಸೋಡಾ ಅಂತ ಒಂದು ಇದೆಯಲ್ಲ. ಯಾ, ದಿಸ್ ಇಸ್ ದ ಒನ್. ಯಾ, ಇದೊಂದು ಕೂಲಿಂಗ್ ಆಗಿದೆ ನೋಡಿ. ವಾಟ್ ಇಸ್ ದ ಕಾಸ್ಟ್ ಆಫ್ ಈಚ್ ಬಾಟಲ್? 10 rupees. 10 rupees both. This one is 25 with masala. ಓಕೆ, ಇದು ಜೀರಾ ಸೋಡಾ 10 ರೂಪಾಯಿ ಕಾಸ್ಟು. ಆ್ಯಂಡ್ ಇದೊಂದು ಹೇಳಿದಾರೆ ಲೈಮ್ದು, ಇದು ದಿಸ್ ಆಲ್ಸೋ 10. This one is 25. ಓಕೆ, ಇದರ ಕಾಸ್ಟು 25, ಇದರ ಕಾಸ್ಟು 10 ರೂಪಾಯಿ. This one sugar? ಆ್ಯಂಡ್ ಇಲ್ಲಿದೆ ನೋಡಿ. ಓ, 15 rupees. 15 rupees. ಓಕೆ, ಈ 2 ಬಾಟಲ್ ಇದೆ. ಡೈರೆಕ್ಟಾಗಿ ಬೇಕು ಅಂತ ತೊಗೊಂಡೋಗು. ನಾವು ಇಲ್ಲೇ ಕುಡಿದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ತೊಗೊಂಡಿದ್ದೀವಿ. ಇಟ್ಸ್ ಎ ಫೈನಲ್ಲು. ಈ ಸೀರೀಸಲ್ಲಿ ನಾನು ತೋರಿಸಂಥ 3 ಐಕಾನಿಕ್ ಆ್ಯಂಡ್ ಲೆಜೆಂಡ್ರಿ ಸ್ಪಾಟು. ಈಗ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಆಹಾ, ಈ ರೋಡ್ ಫುಲ್ ಆ್ಯಂಡ್ ಫುಲ್ ಅಲ್ದುಬಿಟ್ಟಿದ್ದೀವಿ. ಚಾಂದಿನಿ ಚೌಕ್ ಫುಲ್ ಆ್ಯಂಡ್ ಫುಲ್ಲು. ಕಾಲು ಓಪನ್ ಮಾಡ್ಬಿಟ್ಟು ಇಟ್ಬಿಡ್ಬೋದು, ಆ ಥರ ಅಷ್ಟು ಪೇಯ್ನ್ ಆಗ್ತಾಯಿದೆ. ಬೆಳಗ್ಗೆ ಬಂದು ರಾತ್ರಿವರೆಗೂ ಈ 3 ಕಂಟೆಂಟು ಒಂದೇ ವೀಡಿಯೋಗೋಸ್ಕರ ಅಲ್ದಿದ್ದೀವಿ. ಇದು ಸ್ವೀಟ್ ಆ್ಯಂಡ್ ಸಾಲ್ಟ್ ನಿಮಗೆ ಸಿಗುತ್ತೆ. 25 ರೂಪೀಸ್ಗೆ ವರ್ತ್ ಅಂತಲೇ ಹೇಳ್ತೀನಿ. ಈ ಸಾಲಲ್ಲಿ ನಾವು ತೋರಿಸಿದಂಥ 3 ಜಾಗಗಳು ಲೆಜೆಂಡ್ರಿ ಸ್ಪಾಟ್ಸ್. ಸೊ ಪಕ್ಕ ಬಂದಾಗ ಟ್ರೈ ಮಾಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಸೊ ಜಾಗದ ಅಡ್ರೆಸ್ಸು, ಪ್ರೈಸ್ ಡೀಟೇಲ್ಸು ಪ್ರತಿಯೊಂದು ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಫೈನಲಾಗಿ ಇದೊಂದು ಕುಡಿದ್ಬಿಟ್ಟು ಮುಗಿಸ್ರಿ, ಬಿಕಾಸ್ ಕೋಲ್ಡಾಗಿ ಒಂಥರ ಮಸಾಲ ಸೋಡಾ ಕುಡಿದಾಗ ಒಂಥರ ಕ್ರೇಜಿಯಾಗಿರುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಐ ಆಮ್ ಸೊ ಸ್ಯಾಟಿಸ್ಫೈಡ್ ಗೈಸ್. ಈ ಥರ ಜಾಗಗಳು, ಈ ಥರ ಸ್ಪಾಟು ಇನ್ನೂ ಸುಮಾರು ಕಂಟೆಂಟ್ಸ್ ಈ ವರ್ಷದಲ್ಲಿ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸುಮಾರು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಮಾಡಿ ಗೈಸ್. ನೋಡ್ತಾ ಇದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್.